ಆ ಮ್ಯಾನೇಜರ್ ನೇರವಾಗಿ ನನ್ನ ಮುಂದೆ ಹೇಳಿದ್ರು, ನಾನು ಮುಂದಿನ 10 ವರ್ಷಗಳನ್ನು ವಾಲ್ಮಾರ್ಟ್ನಲ್ಲೇ ಕಳೆಯುವ ಯೋಜನೆಯಲ್ಲಿ ಇಲ್ಲದಿದ್ದರೆ ನಾನು ಸುಮ್ಮನೆ ಮನೆಗೆ ಹೋಗಬಹುದು ಎಂದು. ನಾನು ಆಟೋ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ದೆ. ಮೊದಲ ಇಂಟರ್ವ್ಯೂ ತುಂಬಾ ಚೆನ್ನಾಗಿ ನಡೆಯಿತು. ಅಲ್ಲಿನ ಲೀಡ್ ಆಫೀಸರ್ ನನ್ನನ್ನು ಇನ್ನೂ ಹೆಚ್ಚಿನ ಹುದ್ದೆಗೆ ತೆಗೆದುಕೊಳ್ಳಲು ಇಚ್ಛಿಸಿದ್ದರು. ಆದರೆ ನಂತರ ನಾನು ಸ್ಟೋರ್ ಮ್ಯಾನೇಜರ್ ಅವರನ್ನು ಭೇಟಿಯಾದಾಗ ವಿಷಯಗಳು ಕೆಟ್ಟದಾಗತೊಡಗಿದವು. ಅವರು ನೇರವಾಗಿ ಹೇಳಿದರು, ನಾನು 5 ರಿಂದ 10 ವರ್ಷಗಳ ಕಾಲ ವಾಲ್ಮಾರ್ಟ್ಗೆ ಬದ್ಧನಾಗಿರದಿದ್ದರೆ ಮಾತನಾಡಲು ಯಾವುದೇ ಅರ್ಥವಿಲ್ಲ ಎಂದು. ಕೆಲಸ ಸಿಗಲಿ ಎಂಬ ಆಸೆಯಿಂದ ನಾನು ಸುಳ್ಳು ಹೇಳಿ, ಹೌದು ನಾನು ಬದ್ಧನಾಗಿರುತ್ತೇನೆ ಎಂದು ಒಪ್ಪಿಕೊಂಡೆ. ನಂತರ ಸಮಯದ ಲಭ್ಯತೆಯ ವಿಷಯ ಬಂದಾಗ ದೊಡ್ಡ ಸಮಸ್ಯೆ ಆಯಿತು. ನಾನು ಅವರಿಗೆ ಎಲ್ಲಾ ಸಮಯದಲ್ಲೂ ಲಭ್ಯವಿರುವೆ ಎಂದು ಹೇಳಿದ್ದೆ, ಆದರೆ ಮುಂದಿನ 2 ವಾರಾಂತ್ಯಗಳಲ್ಲಿ ನನಗೆ ಈಗಾಗಲೇ ಒಂದು ಪಾರ್ಟ್ ಟೈಮ್ ಕೆಲಸ ಇತ್ತು. ನಾನು ಆ ಕೆಲಸದವರ ಜೊತೆಗಿನ ನನ್ನ ವಚನವನ್ನು ಉಳಿಸಿಕೊಳ್ಳಲು ಬಯಸಿದ್ದೆ. ಅದಕ್ಕೆ ಅವರ ಪ್ರತಿಕ್ರಿಯೆ ಏನು ಗೊತ್ತಾ? ಆ 2 ವಾರಾಂತ್ಯದ ರಜೆಯನ್ನು ನಾನು ತಕ್ಷಣ ಪಡೆಯದಿದ್ದರೆ ಅವರು ನನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು. ಅದನ್ನು ಮಾಡಿಕೊಡಲು ನನಗೆ ಕೇವಲ ಕೆಲವೇ ಗಂಟೆಗಳ ಸಮಯ ನೀಡಿದರು. ನಾನು ಸೋತು ಒಪ್ಪಿಕೊಂಡೆ. ನನ್ನನ್ನು ನಾನೇ ಅವಮಾನಿಸಿಕೊಂಡು, ನನ್ನ ಇನ್ನೊಂದು ಕೆಲಸದವರಿಂದ ಆ ದಿನಗಳ ರಜೆಯನ್ನು ಒತ್ತಾಯಿಸಿ ಪಡೆದ ಮೈಸೆಲ್ಫ್. ಈಗ 1 ವಾರ ಕಳೆದು ಹೋಗಿದೆ, ಆದರೆ ನನಗೆ ಇನ್ನು ಓರಿಯಂಟೇಶನ್ ದಿನಾಂಕ ಬಂದಿಲ್ಲ. ನಾನು ಸುಮ್ಮನೆ ನನ್ನ ಶಿಫ್ಟ್ಗಳನ್ನು ಬಿಟ್ಟುಕೊಟ್ಟೆ. ವಾರಕ್ಕೆ ಕೇವಲ 32 ಗಂಟೆಗಳ ಕೆಲಸ, ಗಂಟೆಗೆ $20 ಸಂಬಳ ಮತ್ತು ಯಾವುದೇ ಸೌಲಭ್ಯಗಳಿಲ್ಲದ ಈ ಕೆಲಸಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದೆ. ನನಗೆ ಈಗ ನಾನು ಹುಚ್ಚನಾಗುತ್ತಿದ್ದೇನೆ ಎಂದು ಅನಿಸುತ್ತಿದೆ.